ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ದಮ್ ಬಿರಿಯಾನಿ ಮಾಡೋದು ತೋರಿಸೋಣ ಅಂತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು ತೋರಿಸ್ತೀನಿ ನೋಡಿ. ದಮ್ ಬಿರಿಯಾನಿಗೆ 1 kg ಚಿಕನ್ ತಗೊಂಡಿದ್ದೀನಿ. ಮತ್ತು ಒಂದು ಇಡೀ ಬೆಳ್ಳುಳ್ಳಿ, 1 kgಗೆ ಒಂದು ಇಡೀ ಬೆಳ್ಳುಳ್ಳಿಗೆ ಇದು 1% ಬೆಳ್ಳುಳ್ಳಿ ಇದ್ದರೆ ಇದು 3/4% ಶುಂಠಿ, ಒಂದು 9 ಹಸಿಮೆಣಸಿನ್ಕಾಯಿ ಇದೆ, ಮತ್ತು 2.5 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡ್ರು, ಮತ್ತು 1/2 ಸ್ಪೂನ್ ಗರಂ ಮಸಾಲ, ಮತ್ತು 1 ಚಿಟಿಕೆ ಅರಿಶಿನ ಫ್ರೆಂಡ್ಸ್. ಮತ್ತು ಮೊಸರು ಬೇಕು. ಮೊಸರು ಇದರಲ್ಲಿ ಹಾಫ್ ಹಾಕೋಣ. ಇದು ಅರ್ಧ ಲೀಟ್ರ್ ಇದೆ, ಇದರಲ್ಲಿ ಹಾಫ್ ಹಾಕೋಣ. ಬನ್ನಿ ಇದೆಲ್ಲ ಹಾಕ್ಕೊಂಡು ಕಲಸೋಣ. ಕಲಿಸ್ಬಿಟ್ಟು 1 hour ನೆನೆಯಕ್ಕೆ ಬಿಡೋಣ. ದಮ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್. ನೋಡಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಮಸಾಲ ಇದೆ ನೋಡಿ, ಬಿರಿಯಾನಿ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಎಲ್ಲ ಹಾಕ್ಕೊಳ್ಳೋಣ. ನೋಡಿ, 1/2 ಲೀಟ್ರ್ ಮೊಸರಿದೆ, ಅದರಲ್ಲಿ ಅರ್ಧ ಕಪ್ ಹಾಕ್ಕೊಳ್ಳೋಣ. ಒಂದು kgಗೆ 1/2 ಲೀಟ್ರ್ ಮೊಸರಲ್ಲಿ ಅದರಲ್ಲಿ ಅರ್ಧ ಹಾಕ್ಕೊಳ್ಳೋಣ. ನೋಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತು ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ರೈಸಿಗೆ ಸ್ವಲ್ಪ ಹಾಕ್ಕೊಳ್ಳೋಣ ಫ್ರೆಂಡ್. ಮತ್ತು ನೋಡಿ, ಇಷ್ಟು ಹಾಕಿದ್ದೀನಿ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಇದೇನಿದೆ ಚಿಕನು, ಇದು ಹಾಕ್ಕೊಳ್ಳೋಣ. ಮತ್ತು ಇಷ್ಟೆಲ್ಲ ಹಾಕಿದ್ದೀವಲ್ಲ, ಇದು ಮಿಕ್ಸ್ ಮಾಡಿ 2 hour ನೆನೆಯಕ್ಕೆ ಬಿಡೋಣ ಫ್ರೆಂಡ್. ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಬನ್ನಿ ನೋಡಿ ಫ್ರೆಂಡ್, ಎಲ್ಲ ಚೆನ್ನಾಗಿ ಕಲಿಸಿದ್ದೀನಿ. ಇದು 2 hour ನೆನಿಲಿ, ಆಮೇಲೆ ಹೆಂಗೆ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್. ನೋಡಿ ಫ್ರೆಂಡ್, ಇದು ಮಸಾಲ ಐಟಮ್ಸು. 3 ಪಲಾವ್ ಎಲೆ, 1 ಸ್ಟಾರು, 3 ಚಕ್ಕೆ, 3 ಲವಂಗ, 3 ಮರಾಠಿ ಮೊಗ್ಗು, ಮತ್ತು ಇದು ಸೋಂಪು ಸಹಜೀರ 2 1 ಸ್ಪೂನ್ ಇದೆ, ಮತ್ತು 2 ಹಸಿಮೆಣಸಿನ್ಕಾಯಿ, ಮತ್ತು ಇದು ಜಾಯಿಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಮತ್ತು 1 kg ಅಕ್ಕಿ ಇದೆ, ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದು ರೈಸ್ ಜೊತೆ ಹಾಕೋದು ಸೇಮ್ ಐಟಮ್ಸ್ ಫ್ರೆಂಡ್. ಇದು 1 2 ಎಲೆ, 1 2 ಹಸಿಮೆಣಸಿನ್ಕಾಯಿ, 1 2 ಚಕ್ಕೆ, 1 2 ಏಲಕ್ಕಿ, 1 ಸ್ಟಾರು, ಮತ್ತು ಇದು 1 ಹೂವು, 1 2 ಲವಂಗ. ಮತ್ತು ನೋಡಿ, ಇದು 4 ಈರುಳ್ಳಿ ಕಟ್ ಮಾಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಇಡೀ ಪುದೀನ, 1 ಇಡೀ ಕೊತ್ತಂಬರಿ ಸೊಪ್ಪು, ಮತ್ತು 2 ಟೊಮೊಟೊ ಫ್ರೆಂಡ್ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1 1/2 ನಿಂಬೆಹಣ್ಣು. ಇಷ್ಟೆಲ್ಲ ಬೇಕು. ಇದು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಇಕ್ಕೊಂಡು, ಮತ್ತು ಎಣ್ಣೆ ರುಚಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಆವಾಗಲೇ ಚಿಕನ್ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ರೈಸ್ ಬೇಯುವಾಗ. ಬನ್ನಿ ಫ್ರೆಂಡ್, ತೋರಿಸ್ತೀನಿ ಮಾಡೋದು. ನೋಡಿ, 10 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಬಿರಿಯಾನಿ, ದಮ್ ಬಿರಿಯಾನಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಫ್ರೆಂಡ್. ನೋಡಿ, 10 ಸ್ಪೂನ್ ಇದೆ ಆಯಿಲು. ಮತ್ತು ಇದೇನೇನಿದೆ ಸ್ಪೈಸಸ್ಸು ಇದು ಹಾಕ್ಕೊಳ್ಳೋಣ ಇದಕ್ಕೆ ಫ್ರೈ ಮಾಡೋಕ್ಕೆ. ನೋಡಿ, ಈ ಥರ ಫ್ರೈ ಆಗ್ತಾಯಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ, ಇನ್ನೊಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದರ ಫ್ರೈ ಆಗ್ತಾಯಿದೆ. ನೋಡಿ, ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್, ಆಗಲೇ ಟೇಸ್ಟ್ ಇರೋದು ಬಿರಿಯಾನಿ. ಚೆನ್ನಾಗಿ ಫ್ರೈ ಆಗಲಿ ಇದು. ಅಷ್ಟರಲ್ಲಿ ನೋಡಿ, ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಹಾಕೊಳ್ಳೋಣ. ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕಿದ್ದೀನಿ. ನಾವೇನು ಚಿಕನ್ ನೆನ್ಸಕ್ಕೆ ಇಟ್ಕೊಂಡಿದ್ವಲ್ಲ, ಅದೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ ಇದಕ್ಕೆ. ನೋಡಿ, ಚಿಕನ್ ಹಾಕಿದ್ದೀನಿ. ಬೇಯಲಿ ಇದು, ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ನೋಡಿ, ಇದು ಈರುಳ್ಳಿ ಫ್ರೈ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಹಾಕಬೇಕು, ಇನ್ನೂ ಕಲರ್ ಚೇಂಜ್ ಆಗಲಿ. ಮತ್ತು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ನೋಡಿ. ಇದು ನೀರು ಚೆನ್ನಾಗಿ ಕುದೀಲಿ. ಇದಕ್ಕೆ ರೈಸ್ ಹಾಕೋಣ. ರೈಸ್ ಹಾಕ್ಬಿಟ್ಟು ಮುಕ್ಕಾಲು ಬೇಯಿಸ್ಕೊಳ್ಳೋಣ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಆಗಲಿ, ಆಮೇಲೆ ಎಲ್ಲ ಎತ್ಕೊಳ್ಳೋಣ.
ನೋಡಿ ಈ ಥರ ಅಕ್ಕಿ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇದು ಎತ್ಕೊಳ್ಳೋಣ ಇವಾಗ. ನೋಡಿ ಕುದೀತಾ ಇದೆ. ಸ್ಪೈಸಸ್ ಹಾಕ್ಕೊಳ್ಳೋಣ ಇದ್ರೊಳಗೆ. ನೋಡಿ ಇದು ಗ್ರೇವಿ ಬೇಯ್ತಾ ಇದೆ. ಇನ್ನೊಂದು 5 ನಿಮಿಷ ಬೇಯಲಿ ಫ್ರೆಂಡ್. ನೋಡಿ ಫ್ರೆಂಡ್, ಇದಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ದಮ್ ಕಟ್ಟೋಣ ಬನ್ನಿ ಫ್ರೆಂಡ್. ನೋಡಿ ಇದು ಕುದೀತಾ ಇದೆ. ದಮ್ ಕಟ್ಟೋಣ ಬನ್ನಿ. ಇದನ್ನು ರೈಸ್ ಈಗ ಬಸ್ಕೊಳ್ಳೋಣ ಫ್ರೆಂಡ್. ಇದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಬಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಈಗ ಸ್ಟವ್ ಹಚ್ಬಿಟ್ಟು ತವ ಇಕ್ಕಿದ್ದೀನಿ. ಈ ತವ ಮೇಲೆ ತಪ್ಪಲೆ ಇಟ್ಕೋಣ. ಒಂದು ಕಡೆ ಇಕ್ಬಿಟ್ಟು ಮತ್ತು ಇದಕ್ಕೆ ದಮ್ ಕಟ್ಟೋಣ. ಇದೇ ರೈಸ್ ಮಾಡ್ಕೊಂಡಿರೋದೇ ಇಕ್ಕೊಂಡಿದ್ದೀನಿ. ದಮ್ ಕಟ್ಟೋಣ ಬನ್ನಿ ಫ್ರೆಂಡ್. ನೋಡಿ ಒಂದು ಸ್ಟೆಪ್ ಗ್ರೇವಿ ಹಾಕಿದ್ದೀನಿ. ಈಗ ಇನ್ನೊಂದು ಸ್ಟೆಪ್ ರೈಸ್ ಹಾಕ್ಕೊಳ್ಳೋಣ. ನೋಡಿ ಒಂದು ಸ್ಟೆಪ್ ರೈಸ್ ಹಾಕಿದ್ದೀನಿ. ಇವಾಗ ಗ್ರೇವಿ ಹಾಕೋಣ ಇನ್ನೊಂದು ಸ್ವಲ್ಪ. ನೋಡಿ ಗ್ರೇವಿ ಹಾಕಿದ್ದೀನಿ. ಇವಾಗ ರೈಸ್ ಹಾಕೋಣ ಇನ್ನೊಂದು ಸ್ಟೆಪ್ಪು. ನೋಡಿ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದು ಲಾಸ್ಟಲ್ಲಿ ಹಾಕಿದ್ದೀನಿ. ಈಗ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ನೋಡಿ ಪುದೀನ ಕೊತ್ತಂಬರಿ ಹಾಕಿದ್ದೀನಿ. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ಇದೆಯಲ್ಲ ಅದು ಹಾಕಿ ದಮ್ ಕಟ್ಟೋಣ. ನೋಡಿ ದಮ್ ಕಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಹಿಂಗೆ ಇರಲಿ ಫ್ರೆಂಡ್. ಆಮೇಲೆ ಸ್ಟವ್ ಆಫ್ ಮಾಡೋಣ. 10 ನಿಮಿಷ ಆಗಿದೆ. ಸ್ಟವೆಲ್ಲ ಆಫ್ ಮಾಡಿದ್ದೀನಿ. ಎತ್ತುತ್ತಾ ಇದ್ದೀನಿ. ನೋಡಿ ದಮ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್. ಇದೆಲ್ಲ ಮಿಕ್ಸ್ ಮಾಡಿ ಹಾಕೊಂಡು ತಿನ್ನೋದಷ್ಟೇ. ನೋಡಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್, ರೆಡಿಯಾಗಿದೆ ದಮ್ ಬಿರಿಯಾನಿ. ಸೂಪರಾಗಿದೆ. ಮಿಕ್ಸ್ ಮಾಡಿದ್ದೀನಿ. ನೋಡಿ ಸೂಪರಾಗಿದೆ. ನೀವು ಸಲ ಟ್ರೈ ಮಾಡಿ. ದಮ್ ಬಿರಿಯಾನಿ ಸೂಪರಾಗಿರುತ್ತೆ ತಿನ್ನೋಕ್ಕೆ. ಇದ್ರ ಜೊತೆ ಏನು ಬೇಡ, ಹಂಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.